ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೇಲೆ ಈಗ ಬಂದಿರುವಂತಹ ಆರೋಪ ತುಂಬಾ ದೊಡ್ಡ ಮಟ್ಟದ ಆರೋಪ ಅಂತ ನನಗನ್ಸುತ್ತೆ. ಈ ಆರೋಪದಲ್ಲಿ ಅವರನ್ನ ಈಗ ಆಲ್ರೆಡಿ ಅವರನ್ನ ಸೇರಿದಂತೆ 13 ಜನರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ನಂತರ ಏನೆಲ್ಲ ಆಗಬಹುದು, ಏನಿದು ಪ್ರಕರಣ, ದರ್ಶನ್ ಅವರ ಹೆಸರು ಇದರಲ್ಲಿ ಯಾಕೆ ತಳುಕು ಹಾಕಿಕೊಂಡಿದೆ ಅನ್ನೋದನ್ನ ಒಂದಷ್ಟು ಚರ್ಚೆಯನ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಚಾನಲ್ನ ಎಡಿಟರ್ ಆಗಿರುವಂತಹ ಕೀರ್ತಿ ಅವರು ಕೂಡ ನನ್ನ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಏನಿದು ಪ್ರಕರಣ, ದರ್ಶನ್ ಅವರ ಹೆಸರು ಇದರಲ್ಲಿ ತಳುಕು ಹಾಕಿಕೊಂಡಿರೋದಕ್ಕೆ ಕಾರಣ ಏನಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲಿ ತನಕ ಅಫಿಷಿಯಲಿ ದಯಾನಂದ್ ಸರ್ ಅಂದರೆ ಕಮಿಷನರ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಹೊರತುಪಡಿಸಿದ್ರೆ, ಮತ್ತು ಹೋಮ್ ಮಿನಿಸ್ಟರ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ಗಳಿಂದಾಗಲಿ ಯಾವುದೇ ರೀತಿಯ ಮಾಹಿತಿ FIR ಕಾಪಿ ಆಗಲಿ ಇಲ್ಲಿ ತನಕ ನಮ್ಗೆ ಸಿಕ್ಕಿಲ್ಲ. ಅವರ ಲಾಯರ್ ಅಂತ ಹೇಳಿಕೊಳ್ಳುತ್ತಿರುವ ನಾರಾಯಣ ಸ್ವಾಮಿ ಅವರು ಹೇಳಿರೋ ಪ್ರಕಾರನೂ ಕಸ್ಟಡಿಗೆ ತೊಗೊಂಡಿದ್ದಾರೆ ಅಷ್ಟೇ, ಬಟ್ ಅರೆಸ್ಟ್ ಏನಾಗಿಲ್ಲ, ವಿಚಾರಣೆ ಮಾಡಲಿಕ್ಕೋಸ್ಕರ ಕರೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಈಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ 13 ಜನರನ್ನ ಈ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಎನ್ನುವಂತಹ 33 ವರ್ಷದ ಒಬ್ಬ ಯುವಕ, ಚಿತ್ರದುರ್ಗದವನು. ಅವನು ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡಿದ್ದಾನೆ, ನೆಗೆಟಿವ್ ಕಮೆಂಟ್ಗಳನ್ನು ಕಳಿಸಿದ್ದಾನೆ. ದರ್ಶನ್ ಅವರ ಫ್ಯಾಮಿಲಿಗೆ ಪವಿತ್ರ ಗೌಡ ಅಫೆಕ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಬಾಸ್ ಫ್ಯಾಮಿಲಿನ ಇವಳು ಹಾಳು ಮಾಡ್ತಾ ಇದ್ದಾಳೆ ಅನ್ನುವ ಅರ್ಥದಲ್ಲಿ ಅವನು ಕಮೆಂಟ್ ಮಾಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಬರ್ತಾ ಇರೋ ಮಾಹಿತಿ. ಅದರಲ್ಲೂ ಇನ್ನೊಂದು ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ, ಆತ ಕೂಡ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಅಂತೆ. ಚಿತ್ರದುರ್ಗ ಫ್ಯಾನ್ಸ್ ಅಸೋಸಿಯೇಷನ್ನ ಮೆಂಬರ್ ಕೂಡ ಹೌದು, ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಮೆಂಬರ್ ಕೂಡ ಹೌದು. ಸೊ ಅದೇ ಹೇಳಿದ್ನಲ್ಲ, ನನ್ನ ಡಿ ಬಾಸ್ ಫ್ಯಾಮಿಲಿಯಲ್ಲಿ ಹಿಂಗೆಲ್ಲ ಆಗ್ತಾ ಇದೆ, ಪವಿತ್ರ ಗೌಡನಿಂದ ಡಿಸ್ಟರ್ಬ್ ಆಗ್ತಿದೆ ಅಂತ ಅವನು ಮೆಸೇಜ್ ಮಾಡ್ತಾ ಇದ್ದಂತೆ, ಮತ್ತು ನೆಗೆಟಿವ್ ಕಮೆಂಟ್ಗಳನ್ನು ಹಾಕ್ತಿದ್ದ. ಇದನ್ನು ಇಲ್ಲಿ ತನಕ ಬರ್ತಿರೋ ಆರೋಪ ಏನು ಅಂತಂದರೆ, ಇದನ್ನು ಪವಿತ್ರ ಗೌಡ ತೊಗೊಂಬಂದು ದರ್ಶನ್ ಹತ್ರ ಹೇಳಿದ್ದಾರೆ, ಇಲ್ಲ ಇವನು ತುಂಬ ಟಾರ್ಚರ್ ಮಾಡ್ತಾ ಇದ್ದಾನೆ, ಪದೇ ಪದೇ ಈ ಥರದ ಮೆಸೇಜ್ ಕಳಿಸ್ತಾನೆ, ಪದೇ ಪದೇ ಈ ಥರ ಕಮೆಂಟ್ ಆಗ್ತಾನೆ ಅಂತ. ಸೊ ಅದಾದಮೇಲೆ ಇವರು ಚಿತ್ರದುರ್ಗ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಯಾರಿದ್ದಾರೆ ಅವನು ಸಹಾಯ ಪಡ್ಕೊಂಡು ಅಲ್ಲಿಂದ ಒಂದು ಲೇಡೀಸ್ ಕೈಯಲ್ಲಿ ಫೋನ್ ಮಾಡಿಸಿ ಅವನ್ನ ಒಂದು ಜಾಗಕ್ಕೆ ಕರೆಸ್ಕೊಂಡು ಚಿತ್ರದುರ್ಗದಿಂದ ಅವನನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬೆಂಗಳೂರಿನ RR ನಗರಕ್ಕೆ ಕರ್ಕೊಂಬಂದು ಇಲ್ಲಿ ದರ್ಶನ್ ಆಪ್ತರು ಅಂತ ಯಾರ್ಯಾರು ಪ್ರದೋಷು, ವಿನಯ್ ಎಲ್ಲ ಹೆಸರುಗಳು ಕೇಳಿ ಬರ್ತಾ ಇದೆ, ಉಳಿದ ಅವರ ಡ್ರೈವರ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಎಲ್ಲ ಸೇರಿಕೊಂಡು ಅವನಿಗೆ ಒಂದಷ್ಟು ಹೊತ್ತು ಚೆನ್ನಾಗಿ ತಳಿಸಿದ್ದಾರೆ. ಪಟ್ಟಣಗೆರೆ ಶೆಡ್ಡಿನಲ್ಲಿ, ಅವ್ರ ಜೈನ್ ಅವ್ರ ಶೆಡ್ಡನ್ನು 30 ವರ್ಷಗಳ ಹಿಂದೆ ಬಾಡಿಗೆ ಕೊಟ್ಟಿದ್ದಾರೆ. ಶೆಡ್ಡನ್ನು ಬಳಸ್ತಾ ಇದ್ದಿದ್ದು ಸೀಸ್ ಆಗಿರುವ ಗಾಡಿಗಳನ್ನ ತೊಗೊಂಬಂದು ನಿಲ್ಲಿಸ್ಕೊಳ್ಳೋಕೆ. ಈಗ ಬರ್ತಾ ಇರೋ ಮಾಹಿತಿ ಏನು ಅಂತಂದರೆ, ವಿನಯ್ ಅವರು ಬಾಡಿಗೆಗೆ ಅಂದರೆ ಬಡ್ಡಿಗೆ ಕೊಟ್ಟಿದ್ದಂತಹ ಸಾಲಕ್ಕೆ ಯಾರು ಬಡ್ಡಿ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ಅಂಥವ್ರ ಗಾಡಿಗಳನ್ನು ತೊಗೊಂಬಂದು ಸೀಸ್ ಮಾಡಿ ಅಲ್ಲಿ ಇಟ್ಕೋತಾ ಇದ್ರು. ಆ ಥರ ಶೆಡ್ನಲ್ಲಿ ಅದು ನಾನು ಬಾಡಿಗೆ ಕೊಟ್ಟಿದ್ದೆ ಅಷ್ಟೇ, ಜಯಣ್ಣ ಅವ್ರು ಹೇಳಿರೋದು. ಅಲ್ಲಿ CCTV ಇದೆ, ಆಳಮೂಳ ಏನೇನು ಅವಶ್ಯಕವಾಗಿ ನಿಮಗೆ ಪೂರಕವಾಗಿ ಮಾಹಿತಿ ಕಲೆ ಹಾಕೋಕ್ಕೆ ಅಥವಾ ಸಾಕ್ಷಿಗೆ ಏನೇನು ಬೇಕೋ ಅವೆಲ್ಲ ಅಲ್ಲಿದ್ದಾವೆ ಅಷ್ಟೇ, ಬಿಟ್ಟರೆ ನಾನು ಬಾಡಿಗೆ ಕೊಟ್ಟಿದ್ದೀನಿ ಇಷ್ಟೇ ಜಯಣ್ಣ ಅವ್ರು ಹೇಳಿರೋದು. ಜಯಣ್ಣವ್ರ ಪಾತ್ರ ಇದರಲ್ಲೇನು ಬರೋಲ್ಲ. ಬಟ್ ಇಲ್ಲೇನು ಅಂತಂದರೆ, ವಿನಯ್ ಜಯಣ್ಣನವ್ರ ಅಳಿಯ. ಸೊ ಆದರೆ ಅವ್ರಿಗೆ ಗಮನಕ್ಕೆ ಬರಬೇಕು ಅಂತ ಏನಿಲ್ಲ ವಿಷಯ. ಈ ಸ್ಥಳದಲ್ಲಿ ಇವಾಗ ದರ್ಶನ್ ಅವ್ರು ಇದ್ರಾ ಇಲ್ವಾ, ಪವಿತ್ರ ಇದ್ರಾ ಇಲ್ವಾ ಅನ್ನೋದೇ ಈಗ ಮ್ಯಾಟ್ರು. ಯಾಕಂತಂದರೆ ಆರಂಭಿಕ ಹಂತದಲ್ಲಿ ಬಂದ ಮಾಹಿತಿ ಏನು ಅಂತಂದರೆ, ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾರೆ 3-4 ಜನ, ದರ್ಶನ್ ಅವರು ಸ್ಪಾಟಲ್ಲಿ ಇದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ತದನಂತರದ ಹೇಳಿಕೆಗಳಲ್ಲಿ ಅವ್ರ ಬಾಡಿ ಗಾರ್ಡ್ಸ್ ಆಗಲಿ ಡ್ರೈವರ್ಗಳಾಗಲಿ ಏನು ಹೇಳ್ತಾ ಇದ್ದಾರೆ, ಕೊಲೆ ಮಾಡಿರೋದು ನಾವು, ಅಣ್ಣ ಏನೂ ಮಾಡಿಲ್ಲ, ಬಿಟ್ಬಿಡಿ ಅಂತ ಕೇಳ್ತಿದ್ದಾರೆ ಅಂತ. ಆಮೇಲೆ ಅದರಲ್ಲೂ ಈ ಪ್ರಕರಣ ಆರಂಭದಿಂದ ಹೆಂಗಾಗಿದೆ ಅಂತಂದ್ರೆ, 8ನೇ ತಾರೀಕು ಅಥವಾ 9ನೇ ತಾರೀಕು ಕೊಲೆ ಆಗಿರುವ ಶಂಕೆ ವ್ಯಕ್ತಪಡಿಸಿದೆ. ಅದ್ರ ಜೊತೆಗೆ ಆರಂಭದಲ್ಲಿ ಇದೊಂದು ಪೊಲೀಸ್ನವರು ಕೂಡ ರಸ್ತೆಯ ಬದಿಯ ಒಂದು ಚರಂಡಿನಲ್ಲಿ ಅಪರಿಚಿತ ಶವ ಅಂತ ತೆಗೆದುಕೊಂಡು ಇದೊಂದು ಆತ್ಮಹತ್ಯೆ ಅಂತ ಅಂದ್ಕೊಂಡು ಸುಮ್ಮನಾಗಿದ್ರು. ಯಾವಾಗ ಆತನ ಬಾಡಿ ಮೇಲಿರುವ ಮಾರ್ಕ್ಗಳನ್ನ ನೋಡಿದಾಗ ಇದು ಆತ್ಮಹತ್ಯೆ ಅಲ್ಲ, ಇದು ಖಂಡಿತವಾಗ್ಲೂ ಕೊಲೆ ಆಗಿರೋದು ಅಂತ ತನಿಖೆಯನ್ನು ಚುರುಕುಗೊಳಿಸಿದ್ರು ಅಂತದ್ದು. ಆ ಪ್ರಕರಣ ಹೆಂಗೆ ಸಾಕ್ತು ಅಂದರೆ, ಇಲ್ಲಿ ಓವರಾಲ್ ಶನಿವಾರ ಸಂಜೆ ಅಥವಾ ತಡರಾತ್ರಿ ಬಾಡಿಯನ್ನು ತೊಗೊಂಬಂದು ಅಲ್ಲಿ ಹಾಕಿರ್ಬೋದು, ಅಥವಾ ಅಲ್ಲಿ ಹಾಕಬೇಕಾದ್ರೇ ಮನುಷ್ಯ ಸತ್ತೋಗಿದ್ನೋ. ಕೆಲವರು ಹೇಳೋ ಪ್ರಕಾರ ಮರ್ಮಾಂಗಕ್ಕೆ ಬಲವಾದ ಏಟು ಬಿತ್ತು, ಅದರಿಂದಾಗಿ ಮೃತಪಟ್ಟಿದ್ದಾನೆ. ಅವನ್ನ ತೊಗೊಂಬಂದು ಆಮೇಲೆ ಭಯಪಟ್ಟು ಏನು ಮಾಡಬೇಕು ಅಂತ ಗೊತ್ತಾಗದೇನೆ ತೊಗೊಂಬಂದು ಅಲ್ಲಿ ಹಾಕಿದ್ದಾರೆ ಅಂತ. ಅದು ನೆಕ್ಸ್ಟ್ ಡೇ ಅಲ್ಲೇ ಇದ್ದಂತಹ ಸತ್ವ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ನೋಡ್ತಾನೆ. ಸೆಕ್ಯೂರಿಟಿ ನೋಡಿದ್ಮೇಲೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಹೋದ್ಮೇಲೆ ಅದೊಂದು ಅಪರಿಚಿತ ಶವ ಅಂತ ಪತ್ತೆ ಆಗುತ್ತೆ. ಅಂದರೆ ಅದು ಆತ್ಮಹತ್ಯೆ ಅಂತನೋ ಕೊಲೆ ಅಂತನೋ ಏನು ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ಏನು ಗುರ್ತು ಸಿಗೋದಿಲ್ಲ. ಅಂದರೆ ಯಾರು ಇವನು, ಯಾಕೆ ಬಂದ, ಶವ ಇಲ್ಲಿ ಯಾಕೆ ಹಾಕಿದ್ರು, ಯಾರು ಹಾಕಿದ್ರು, ಇದರ ಪತ್ತೆ ಕಾರ್ಯದಲ್ಲಿ ಎಲ್ಲ ನೋಡ್ಕೊಂಡು ಹೋದಾಗ ಸಿಕ್ಕಿದ್ದೇನು ಅಂತಂದರೆ, ಈ ಅಪರಿಚಿತ ಶವ ಸಿಕ್ಕಿದೆ ಅಂತ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಹೋಗುತ್ತೆ. ಯಾವುದೇ ರಾಜ್ಯದಲ್ಲಾದರೂ ಒಂದು ಶವ ಸಿಕ್ಕಿದ ಮೇಲೆ ಎಲ್ಲ ಸ್ಟೇಷನ್ಗಳಿಗೂ ಡೀಟೇಲ್ಸ್ ಹೋಗುತ್ತೆ, ಮಾಹಿತಿ ಹೋಗುತ್ತೆ, ಫೋಟೋಸ್. ಅಂದರೆ
ಆ ಶವದ ಫೋಟೋ ಇಟ್ಕೊಂಡು. ಸೊ ಈ ಮಾಹಿತಿ ಚಿತ್ರದುರ್ಗಕ್ಕೂ ಹೋಗಿದೆ, ಅಲ್ಲಿಂದ ಎನ್ಕ್ವೈರಿಗೆ ಇಲ್ಲಿಗೆ ಬಂದಿದೆ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದೆ ಎಸ್ ಇದು ನನ್ನ ಮಗನೇ. ಆ ಗ್ಯಾಪ್ನಲ್ಲಿ ಏನಾಗಿದೆ, ಇವನು ಯಾರು ಅಂತ ಗೊತ್ತಾದ ತಕ್ಷಣ ಇವನು ನಂಬರ್ನ ಆಧಾರದ ಮೇಲೆ CDRನ ಟ್ರ್ಯಾಕ್ ಮಾಡಿದ್ದಾರೆ. CDR ಟ್ರ್ಯಾಕ್ ಅಂತಂದರೆ ಕಾಲ್ ಡೀಟೇಲ್ಸ್ನ ರೆಕಾರ್ಡ್ಸ್ನ ತೆಗೆದಿದ್ದಾರೆ. CDR ಟ್ರ್ಯಾಕಿಂಗ್ನಲ್ಲಿ ಯಾರ್ಯಾರು ಅವನಿಗೆ ಫೋನ್ ಮಾಡಿದ್ದಾರೆ, ಲಾಸ್ಟ್ ಫೋನ್ ಯಾರು ಮಾಡಿದ್ರು ಅನ್ನೋ ಟ್ರ್ಯಾಕ್ನೆಲ್ಲ ನೋಡಿದಾಗ ಇಲ್ಲಿ ದರ್ಶನ್ ಲಿಂಕ್ ಇರೋದು ಗೊತ್ತಾಗಿದೆ. ಸೊ ಆ ಲಿಂಕ್ನ ಆಧಾರದ ಮೇಲೆ ಒಂದು ವಿಷಯ ಸ್ಪಷ್ಟ, ದರ್ಶನ್ ಅವರಂತಹ ಸೆಲೆಬ್ರಿಟಿಯನ್ನು, ದರ್ಶನ್ ಅವರಂತಹ ದೊಡ್ಡ ಸ್ಟಾರನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಸುಮ್ಮನೆ ಟಚ್ ಮಾಡೋದಿಲ್ಲ. ಅಂದರೆ ನಾನು ಅವರೇನೋ ಮಾಡಿದ್ದಾರೆ ಅಂತಲ್ಲ, ಅಂದರೆ ಬಲವಾದ ಸಾಕ್ಷ್ಯವನ್ನು ಕಲೆ ಹಾಕಿ ಏನಾಗಬಹುದು, ಯಾಕಂದರೆ ರಿಪರ್ಕಷನ್ಸ್ ಗೊತ್ತು. ಲಾಸ್ಟ್ ಟೈಮ್ ಜೆಟ್ಲಾಗ್ನಲ್ಲಿ ಒಂದು ಕೇಸ್ ಆದಾಗ ಪೊಲೀಸ್ ಸ್ಟೇಷನ್ ಎದುರುಗಡೆ ಜನ ಹೆಂಗೆ ಜಮಾಯಿಸಿದ್ರು ಎಲ್ಲ ನೋಡಿದ್ದಾರೆ ಪೊಲೀಸ್ನವರು. ಸೊ ಇಷ್ಟು ದೊಡ್ಡ ಒಂದು ಆಪಾದನೆಯನ್ನು ಹಾಕ್ಬಿಡೋಕ್ಕಾಗಲ್ಲ. ಸೊ ಸಾಕ್ಷ್ಯವನ್ನು ಎಲ್ಲ ರೀತಿಯಲ್ಲೂ ಕಲೆ ಹಾಕಿ, ಅದನ್ನೇ ಹೋಮ್ ಮಿನಿಸ್ಟರ್ ಸಹಿತ ಹೇಳಿದ್ದು, ಅದನ್ನೇ ಕಮಿಷನರ್ ಸಹಿತ ಹೇಳಿದ್ದು, ಕಲೆ ಹಾಕಿ ಇವಾಗ ಕರ್ಕೊಂಬಂದು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಅಂದ್ರೆ ಟೈಮ್ ಡ್ಯೂರೇಷನ್ ನೋಡಿದ್ರೆ ಗೊತ್ತಾಗುತ್ತೆ. ಅಂದ್ರೆ 8ನೇ ತಾರೀಕು ಆಗಿರೋದನ್ನ ಇವತ್ತು 11 ಅಂದ್ರೆ 3-4 ದಿನಗಳ ಕಾಲ ಒಂದಷ್ಟು ತನಿಖೆಯನ್ನು ನಡೆಸಿ ವಿಚಾರಣೆ ಎಲ್ಲ ಕಲೆ ಹಾಕಿದ್ದಾರೆ, ಮಾಹಿತಿಯನ್ನು ಕಲೆ ಹಾಕ್ತಾರೆ. ಏನು CDR ಅವ್ರ ಹೆಸರು ಯಾಕೆ ಬಂತು, CDR ಅವ್ರಿಗೆ ಆತ್ಮೀಯರು ಯಾಕೆ ಮಾತಾಡಿದ್ರು, ಏನಾಗಿತ್ತು, ಏನು ಕತೆ ಅನ್ನೋದನ್ನೆಲ್ಲ ಪತ್ತೆ ಹಚ್ಚಿದ ಮೇಲೆ ಯಾರ್ಯಾರು ಫೋನ್ ಮಾಡಿದ್ರು ಅವ್ರನ್ನ ಕರೆದು ವಿಚಾರಣೆ ಮಾಡಿದಾಗ ಕೆಲವರು ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ತಪ್ಪೊಪ್ಪಿಗೆ ಮಾಡಿದವ್ರು ಏನು ಹೇಳ್ತಿದ್ದಾರೆ, ಸರೆಂಡರ್ ಆಗಿದ್ದಾರೆ, ನಾವೇ ಮಾಡಿರೋದು ಅಂತ. ಈಗ ಆದ್ಮೇಲೆ ಏನಾಗುತ್ತೆ, ದ ನೆಕ್ಸ್ಟ್ ಕೇಸ್ ಇಸ್ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಏನಿದ್ರಲ್ಲಿ ಅಂತ. ದರ್ಶನ್ ಅವರು ಕೆಲವು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ನಾನು ಬರೀ ಒಂದು ವಾರ್ನಿಂಗ್ ಕೊಡಿ ಅಂತ ಹೇಳಿದ್ದೆ, ಆದರೆ ಅದು ಇಲ್ಲಿ ತನಕ ಬಂದು ನಿಂತಿದೆ ಅಂತ ಎಲ್ಲೋ ಒಂದು ಕಡೆ. ದರ್ಶನ್ ಅವರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಅದು ಇನ್ನೂ ಅಫಿಷಿಯಲಿ ಗೊತ್ತಿಲ್ಲ. ಬಿಕಾಸ್ ಪೊಲೀಸ್ ಮೂಲಗಳೇ ಅದನ್ನು ಹೇಳಬೇಕು, ಅವ್ರು ಇನ್ನೂ ಹೇಳಿಲ್ಲ. FIR ಕಾಪಿ ಇನ್ನೂ ಸಿಕ್ಕಿಲ್ಲ, ಏನೇನು ಹಾಕ್ಬೋದು. ಈಗ ಕೊಲೆ ಆಗಿ ಹೋಗಿದೆ, ಕೊಲೆ ಆಗಿರೋದ್ರಿಂದ 302 100% ಹಾಕಿ ಹಾಕ್ತಾರೆ. ಇಟ್ಸ್ ಮರ್ಡರ್ ಕೇಸ್. 302 ಜೊತೆಲಿ 506 ಅಂದರೆ ಗ್ರೀವಿಯಸ್ ಇಂಜುರಿ, ಅಂದರೆ ಸಾಯಿಸಬೇಕು ಅಂತ ಬಲವಾಗಿ ಹೊಡೆದು ಚಚ್ಚಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿರೋದು 506 ಬರುತ್ತೆ. ಆಮೇಲೆ 364A ಕಿಡ್ನ್ಯಾಪ್ ಬರುತ್ತೆ. ಅಂದರೆ ಕಿಡ್ನ್ಯಾಪ್ ಮಾಡೋಕ್ಕೆ ಇವರೇ ಹೇಳಿದ್ರ, ಇವರು ಪ್ರೇರೇಪಿಸಿದ್ರ, ಇವರು ಕುಮ್ಮಕ್ ಕೊಟ್ರ, ಯಾರು ಕಿಡ್ನ್ಯಾಪ್ ಮಾಡ್ದ, ಗಿರೀಶ್ ಅನ್ನೋ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದ, ಅವನ ಮೇಲಂತೂ 364A ಬೀಳುತ್ತೆ. ಅದ್ರ ಜೊತೆಗೆ ಆ ಕಿಡ್ನ್ಯಾಪ್ಗೆ ಕುಮ್ಮಕ್ ಕೊಟ್ಟವ್ರು ಯಾರು, ಕಾರಣ ಯಾರು. ಈಗ ಫಾರ್ ಎಕ್ಸಾಂಪಲ್ ಇವಾಗ 364A ಎಲ್ಲ ಬೇಲ್ ಬಂದಿತ್ತು, ಇತ್ತೀಚೆಗೆ ನಾವು ಕೇಳಿದ್ವಿ ರೇವಣ್ಣ ಅವ್ರ ಕೇಸಲ್ಲಿ ಯಾರೋ ಹೋಗಿ ಕರ್ಕೊಂಡ್ ಬಂದಿದ್ರು ಸಹಿತ ರೇವಣ್ಣ ಅವ್ರನ್ನ ಅದೇ ಕಿಡ್ನ್ಯಾಪ್ ಕೇಸಲ್ಲಿ ಇದೇ ಸೆಕ್ಷನ್ ಅಡಿಯಲ್ಲಿ ಫಿಟ್ ಮಾಡಿದ್ರು. ಸೊ ಅದಾದ್ಮೇಲೆ 204 ಸಾಕ್ಷಿನಾಶ, ಅಪ್ಪಿತಪ್ಪಿ CCTV ಏನಾದರೂ ನಾಶ ಮಾಡಿದರೆ, ಅಲ್ಲಿ ಏನು ಗುರುತುಗಳು ಉಳಿಸದೇ ಇರೋ ಥರ ಏನಾದರೂ ಮಾಡೋಕ್ಕೆ ಹೋಗಿದ್ರೆ ಅದು ಬೀಳುತ್ತೆ. ಇನ್ನೊಂದು ಕಾನ್ಸ್ಪಿರಸಿ, ಇದನ್ನು ಮಾಡೋಕ್ಕೆ ಕಾರಣೀಕರ್ತರು ಅಥವಾ ಪ್ರೇರೇಪಿಸಿದವ್ರು ಯಾರು. 120B ಅಲ್ಲಿ ಏನು ಬರುತ್ತೆ, ಇಲ್ಲಿ ಸ್ಥಳದಲ್ಲಿ ಪವಿತ್ರ ಅವರು ಇದ್ದಿದ್ದೇ ಆದರೆ ಅವ್ರ ಮೇಲೂ ಈ ಎಲ್ಲ ಸೆಕ್ಷನ್ಗಳು ಬರ್ತವೆ. ಸ್ಥಳದಲ್ಲಿ ಪವಿತ್ರ ಇಲ್ಲದೆ ಬರೀ ಕುಮ್ಮಕ್ಕೆ ಕೊಟ್ಟಿದ್ರೆ, ಅಂದರೆ ಹಿಂಗೆ ಮಾಡ್ತಿದ್ದಾನೆ ಇವನಿಗೊಂದು ಬುದ್ಧಿ ಕಲಿಸಿ ಅಂತ ಹೇಳಿದರೆ ಕಾನ್ಸ್ಪಿರಸಿಲಿ 120B ಬರುತ್ತೆ. ಇದಿಷ್ಟು ಕೇಸ್ಗಳಲ್ಲಿ ಬಲವಾಗಿ ಸಿಗಾಕೊಳ್ಳೋದಲ್ಲಿ ಒಂದು 364 ಮತ್ತು 302 ಅಂದರೆ ನಾನ್ ಬೇಲೆಬಲ್ ಕೇಸ್ಗಳಲ್ಲಿ. ಯೂಶುವಲಿ ಹೆಂಗಾಗುತ್ತೆ ಅಂತಂದರೆ, ಈ ಥರದ ಸಾಕ್ಷಿ ಸಿಕ್ಕು ಮರ್ಡರ್ ಆದ ಕೇಸ್ಗಳಲ್ಲಿ ಹತ್ರ 2 ರಿಂದ 3 ತಿಂಗಳು ಬೇಲ್ ಸಿಗಲ್ಲ. ಈಗ ನೀವು ನೋಡ್ತಾ ಇರಂಗೆ ಪೊಲೀಸ್ ಕಸ್ಟಡಿಗೆ 10 ದಿನ ಕೇಳ್ತಾ ಇದ್ದಾರೆ. ಪೊಲೀಸ್ ಕಸ್ಟಡಿಗೆ 10 ದಿನ ಕೇಳಿದ್ರೆ ಅಷ್ಟರೊಳಗೆ ಎಲ್ಲ ಕಲೆ ಹಾಕಿ, ಮಾಹಿತಿ ಕಲೆ ಹಾಕಿ, ಸೇಮ್ ಪ್ರಜ್ವಲ್ ಥರನೇ. ಪ್ರಜ್ವಲ್ಗೆ ಆರಂಭದಲ್ಲಿ ಪೊಲೀಸ್ ಕಸ್ಟಡಿ ತೊಗೊಂಡ್ರು, SIT ಅವರು ಏನೇನು ಮಾಡಿದ್ರು, ನೆಕ್ಸ್ಟ್ ಏನಾಯಿತು, ಸ್ಟ್ರೈಟ್ ಅವೇ JC. ಸೊ ಅದೇ ಥರ. ಬಟ್ ನಾನಿವಾಗ ನನಗೆ ಗೊತ್ತಿರುವ ಲಾಯರ್ಗಳ ಹತ್ರ ಮಾತಾಡಿದಾಗಲೂ ಅವ್ರು ಹೇಳಿದ್ರು, ಇದಿಷ್ಟು ಕೇಸ್ಗಳನ್ನ ಎಲ್ಲಾದರೂ ಅಪ್ಪಿತಪ್ಪಿ ಹಾಕಿದರೆ, ಇದಿಷ್ಟು ಕೇಸ್ಗಳನ್ನು ಅವ್ರ ಮೇಲೆ 13 ಜನರ ಮೇಲೆ ಆಗಿದ್ದರೆ, FIR ಅಲ್ಲಿ ಆಗಿದ್ದರೆ 100% 2 ರಿಂದ 3 ತಿಂಗಳು ಅವ್ರು ಯಾರು ಹೊರಗಡೆ ಬರೋಕ್ಕೆ ಅಂತೂ ಸಾಧ್ಯ ಇಲ್ಲ. ಯಾಕಂದರೆ ಚಾರ್ಜ್ ಶೀಟ್ ಆಗಬೇಕು, ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಕ್ಕೆ ಮ್ಯಾಕ್ಸಿಮಮ್ 90 ಡೇಸು, ಅಲ್ಲಿಯೇ ತನಕ ಪ್ರೋಸೆಸ್. ಚಾರ್ಜ್ ಶೀಟ್ ಆದಮೇಲೆ ನೆಕ್ಸ್ಟ್ ಮುಂದಿನ ಪ್ರೊಸೆಸ್ಗೆ ಹೋಗುತ್ತೆ. ಆವಾಗ ಅವ್ರನ್ನ ವಿಚಾರಣಾ ದಿನ ಕೈದಿಯಾಗಿ ಇಟ್ಕೊಂಡೇ ಮಾಡ್ತಾರಾ ಅಥವಾ ಬೇಲ್ ಕೊಟ್ಟು ಹೊರಗಡೆ ಕಳಿಸಿ ವಿಚಾರಣೆ ಕರೀತಾರಾ ಗೊತ್ತಿಲ್ಲ. ದಟ್ಸ್ ಡಿಪೆಂಡ್ ಅಪಾನ್ ದ ಕೋರ್ಟ್. ಯಾಕಂದರೆ ಇದರಲ್ಲಿ ಹೆಂಗಾಗುತ್ತೆ ಅಂತಂದರೆ, ಡಿಪೆಂಡ್ ಅಪಾನ್ ದ ಜಡ್ಜ್ ಆ್ಯಂಡ್ ಕೋರ್ಟ್. ಸೊ ಈ ಕೇಸನ್ನು ಎಷ್ಟು ಸೀರಿಯಸ್ ಆಗಿ ನೋಡ್ತಾರೆ ಅಂತ. ಯಾಕಂದರೆ ಆಲಿಸ್ತಾರೆ. ಮತ್ತು ಇನ್ನೊಂದು, ವಾಟ್ ಎಕ್ಸಾಕ್ಟ್ಲಿ ದ ರೀಸನ್ ಅಂದರೆ, ಪವಿತ್ರ ಅವರಿಗೆ ಮೆಸೇಜ್ ಮಾಡಿದ ಕಾರಣಕ್ಕೆ ಕರೆದಿದ್ದಾದರೆ ಹೂ ಈಸ್ ಪವಿತ್ರ, ದರ್ಶನಕ್ಕೆ ಪವಿತ್ರ ಅವ್ರು ಏನಾಗಬೇಕು, ಅವ್ರು ಯಾಕೆ ಇವ್ರಿಗೆ ಬಂದು ಹೇಳಿದ್ರು, ಇವೆಲ್ಲ ಇಲ್ಲಿ ಕನೆಕ್ಟ್ ಆಗುತ್ತೆ ಒಂದಕ್ಕೊಂದು. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಬೇಜಾರದ ವಿಷಯ ಏನು ಅಂತಂದರೆ, ಏನು ರೇಣುಕಾಸ್ವಾಮಿ ಕೊಲೆಯಾಗಿದ್ದಾರೆ, ಒಬ್ಬನೇ ಮಗ, ಮದುವೆಯಾಗಿ 1 ವರ್ಷ ಆಗಿದೆ, ಹೆಂಡತಿಗೆ 5 ತಿಂಗಳು ಗರ್ಭಿಣಿ. ಈ ಅಂದರೆ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೂ ಕೋರ್ಟ್ ಎಲ್ಲಾದರೂ ಹೋದರೆ ಇದೆಯಲ್ಲ, ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳುತ್ತೆ. ಆಮೇಲೆ ನಾವೇನು ಹೇಳ್ತೀವಿ, ಹ್ಯಾಬಿಚುವಲ್ ಅಫೆಂಡರ್ ಅಂತ. ಅಂದರೆ ಪದೇ ಈ ಥರ ಕಾನೂನು ಸಮರಗಳಲ್ಲಿ ಕೇಸ್ಗಳಲ್ಲಿ ಸಿಕ್ಕಾಕೊಳ್ಳೋದು, ಅಂದರೆ FIRಗಳ ಹೆಸರು ದಾಖಲಾಗೋದು, ಅಂದರೆ ಹ್ಯಾಬಿಚುವಲ್ ಅಫೆಂಡರ್ ಪದೇ ಮಾಡ್ತಾ ಇರೋದು. ಈ ಥರದ್ದೆಲ್ಲಾದರೂ ನೋಟ್ ಆಯಿತು ಅಂತಂದರೆ ಅದು ಇನ್ನೂ ಸೀರಿಯಸ್ ಹಂತಕ್ಕೆ ಹೋಗುವ ಸಾಧ್ಯತೆಗಳಿರ್ತವೆ. ಆ್ಯಸ್ ಆಫ್ ನೌ ಏನು ನಾರಾಯಣ ಸ್ವಾಮಿ ಅವರು ಹೇಳಿದರು ಅರೆಸ್ಟ್ ಆಗಿಲ್ಲ ಅಂತ, ಅದು ನನ್ನ ಪ್ರಕಾರ
ಅವರಿಗೆ ತಪ್ಪು ಮಾಹಿತಿ ಇರ್ಬೋದು. ಯಾಕಂದರೆ ಈಗ ಅಫಿಷಿಯಲಿ ಬರ್ತಾ ಇರೋದು ಏನಂತ 13 ಜನರನ್ನು ಈ ಕೇಸ್ನಲ್ಲಿ ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ. ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ. ಯಾಕಂದರೆ ಮೆಡಿಕಲ್ ಟೆಸ್ಟ್ ಸಹಿತ ಆಲ್ರೆಡಿ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ವಿಚಾರಣೆ ಕರೆದಾಗ ಮೆಡಿಕಲ್ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಸುಪರ್ದಿಗೆ ತಗೊಂಡಾಗ ಮಾತ್ರ ಪೊಲೀಸ್ನವರು ಮೆಡಿಕಲ್ ಟೆಸ್ಟ್ ಮಾಡಿಸಿ ಮುಂದಿನ ಪ್ರೊಸೆಸ್ ಏನಿದೆ ಅದನ್ನು ಮುಂದುವರಿಸ್ತಾರೆ. ಇಫ್ ಇನ್ ಕೇಸ್ ಆ ಘಟನೆ ನಡೆದ ಸ್ಥಳದಲ್ಲಿ ಅಂದರೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಇದ್ರು ಅನ್ನೋದೇ ಆದರೆ ಏನಾಗ್ಬೋದು? ಅಂದರೆ ಆ ಸ್ಥಳದಲ್ಲಿ ಇದ್ದು ಆತನ ಮೇಲೆ ಹಲ್ಲೆ ನಡೆಸಿಲ್ಲ, ಆತನಿಗೆ ಒಂದು ಏಟನ್ನು ಹೊಡೆದಿಲ್ಲ, ಬೇರೆ ಯಾರೋ ಮಾಡಿದ್ರು, ಬಟ್ ಅದಕ್ಕೆ ಇವರಿಬ್ರು ಸಾಕ್ಷಿ ಆಗೋ ಥರ ಅಲ್ಲೇನಾದ್ರು ಇದ್ರು ಅನ್ನೋದೇನಾದ್ರು ಪ್ರೂವ್ ಆದರೆ ಏನಾಗ್ಬೋದು ಮುಂದೆ? ಅಲ್ಲಿದ್ರು ಅಂತ ಪ್ರೂವ್ ಆದರೆ ಸೇಮ್ ಸೆಕ್ಷನ್ಸ್ ವಿಲ್ ಅಪ್ಲೈ. ಸೆಕ್ಷನ್ಸ್ ಅಂಡರ್ ಒಳಗೆ ಬಂದಾಗ ಈ 302 ಒಳಗಡೆ ಬಂದಾಗ 302ನಲ್ಲಿ ಇವನ್ ಸ್ಪಾಟಲ್ಲಿದ್ದ, ಹೊಡೆದಿಲ್ಲ, ಇವ್ನು ನೋಡ್ತಾ ಇದ್ದ, ತಪ್ಪಿಸಿಲ್ಲ, ಆ ಥರ ಎಲ್ಲ ಬರಲ್ಲ. 302 ನಿನ್ನ ಮೇಲೆ ಆಗಿದೆ ಅಂತಂದರೆ ನಿನ್ನ ಮೇಲೆ ಕೊಲೆ ಆಪಾದನೆ. ಕೊಲೆ ಆಗಿರುವುದು ನಿರೂಪಣೆ ಆದರೆ ನಿನ್ನ ಮೇಲಿರುವ ಸೆಕ್ಷನ್ನ ನಿರೂಪಿಸ್ದಂಗೆ ಅದು ಪ್ರೂವ್ ಆದಂಗೆ. ಸೊ ಹೂಎವರ್ ಇಲ್ಲ ಅಂತಂದರೆ ಫೈಲ್ ಆಗುವ ಮುಂಚೆನೇ 302 ಒಳಗಡೆ ಇವ್ರು ಬರ್ದಿರೋ ಥರ ನೋಡ್ಕೋಬೇಕು. FIR ಆಗುವುದರ ಒಳಗೆ 302 ಒಳಗಡೆ ಇವ್ರು ಬರಲ್ಲ. ಅಥವಾ ಏನು ಸೆಕ್ಷನ್ ಕಿಡ್ನ್ಯಾಪ್ ನಾನು ಮಾಡಿಸಿಲ್ಲ, ನಾನು ಮಾಡೋಕ್ಕೆ ಕೇಳಿರಲಿಲ್ಲ ಅನ್ನೋದ್ರಿಂದ ಹೊರಗಡೆ ಬಂದರೆ ಬರೀ 120B ಬಿತ್ತು ಅಂತ ಅಂದ್ಕೊಂಡ್ರೆ ಬೇಲ್ ಸಿಗಬಹುದೇನೋ, ಬರೀ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಡಿಸಿದ್ರೆ ಸಿಗಬಹುದೇನೋ. ಬಟ್ 302, 564 ಎಲ್ಲ ಒಟ್ಟೊಟ್ಟಿಗೆ ಬಿದ್ದರೆ ಕಷ್ಟ. ಹೆಂಗೆ ಜೈಲಿಗೆ ಹೋಗಲೇಬೇಕಾದ ಪರಿಸ್ಥಿತಿಯಲ್ಲಿ ಇವತ್ತು ರೇವಣ್ಣ ಅವ್ರಿಗೆ ಬಂತು, ಜೈಲಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಪ್ರಜ್ವಲ್ಗೆ ಬಂತು, ಸೇಮ್ ಕೇಸ್. ಬಟ್ ಇಟ್ ಇಸ್ ಅಲ್ಲಿ ಆಪಾದನೆ ಮಾಡಿದವ್ರು ಇದ್ದರು, ಇಲ್ಲಿ ಆಪಾದನೆ ಮಾಡೋಕೆ ಯಾರೂ ಇಲ್ಲ. ಬಟ್ ಇಟ್ ಇಸ್ ಮರ್ಡರ್ ಅಂತ ಫಿಕ್ಸ್ ಆಗಿದೆ. ಬಿಕಾಸ್ ಸುಟ್ಟು ಗಾಯಗಳಿದೆ, ದೇಹದ ಮೇಲೆ ಹಲ್ಲೆ ಆಗಿರೋದಕ್ಕೆ ಸಾಕ್ಷಿಗಳಿದೆ. ಆಮೇಲೆ ಅದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿಯೇ ಪೊಲೀಸ್ನವರು ಅರೆಸ್ಟ್ ಮಾಡಿರ್ತಾರೆ. ಅಲ್ಲ, ಈಗ ಶವದ ಮೇಲೆ ಏನಾದರೂ ಹೊಡೆದಿರುವ ಮಾರ್ಕುಗಳು, ಸುಟ್ಟಿರುವ ಮಾರ್ಕುಗಳು ಇರೋದ್ರಿಂದ ಶವದ ಮೇಲೆ ಏನಾದರೂ ಇವರ ಫಿಂಗರ್ ಪ್ರಿಂಟ್ಗಳನ್ನ ಕಲೆ ಹಾಕುವ ಕೆಲಸ ನಡೀತದ ಪೊಲೀಸ್ನವ್ರ ಕಡೆಯಿಂದ? 100% ಅದನ್ನು ಮಾಡೇ ಮಾಡ್ತಾರೆ. FSLನವರು ಇವಾಗ FSLನವರೇ ಫಸ್ಟಿಗೆ ಬಾಡಿ ತಗೊಳ್ಳೋದು, ಟೇಕ್ ಕೇರ್ ಮಾಡೋದು. ಈಗ ಅಂದರೆ ಏನು ಸಿಗುತ್ತೆ, ಯಾರ್ದಾದ್ರೂ ಉಗುರು ಮಾರ್ಕ್ ಸಿಗುತ್ತಾ, ಯಾರ್ದಾದ್ರು ಕೂದಲು ಸಿಗುತ್ತಾ, ಯಾರ್ದಾದ್ರು ಫಿಂಗರ್ ಪ್ರಿಂಟ್ ಸಿಗುತ್ತಾ, ಯಾರ್ದಾದ್ರು ಬ್ಲಡ್ ಸ್ಟೈನ್ ಸಿಗುತ್ತಾ, ಸ್ವೆಟ್ ಸಿಗುತ್ತಾ, ಇವೆಲ್ಲವನ್ನ FSL ಇವಾಗ ಕಲೆ ಹಾಕುತ್ತೆ. ಸೊ ಅಲ್ಲಿ ಸಿಕ್ಕಿ ಅದರಲ್ಲೂ ನಿರೂಪಿಸಿದ್ದೆ ಆದರೆ ದ ಕೇಸ್ ವಿಲ್ ಬಿ ವೆರಿ ಸ್ಟ್ರಾಂಗರ್. ಇನ್ನು ದರ್ಶನ್ ಅವರು, ಪವಿತ್ರ ಗೌಡ ಅವರು ಆ ಸ್ಥಳದಲ್ಲಿ ಇರಲಿಲ್ಲ, ಅದು ಅವ್ರ ಗಮನಕ್ಕೂ ಬಂದಿಲ್ಲ. ಅವರು ಎಲ್ಲೋ ಬೇರೆ ಕಡೆ ಇದ್ರು. ಬಟ್ ಈಗ ಈ ಘಟನೆ ನಡೆದ್ರೆ ಅವ್ರ ಗಮನಕ್ಕೆ ಬಂದಿಲ್ಲ, ಬೇರೆ ಯಾರೋ ಈ ಘಟನೆ ಮಾಡಿದ್ದಾರೆ. ಬಟ್ ಅದರಲ್ಲಿ ಇವ್ರ ಪಾತ್ರ ಕೂಡ ಇದೆ. ಅಂದರೆ ಈಗ ನೀವು ಹೇಳ್ದಂಗೆ ಅದೇ ಟವರ್ ಲೊಕೇಶನ್ ಎಲ್ಲ ಓಡಾಡಿರೋದು, ಲಿಂಕ್ ಇರೋದು, ಇವ್ರು ಮಾತಾಡಿದ್ದಾರೆ ಅಂತ ಲಿಂಕ್ ಇರೋದೆಲ್ಲ ಏನು ರೂಮರ್ಸ್ ಬರ್ತಾ ಇದೆ, ಅದೇನಾದರೂ ನಿಜ ಆಗಿ ಬಟ್ ಆ ಸ್ಪಾಟಲ್ಲಿ ಇವ್ರಿಲ್ಲ ಅಂದರೆ ಏನಾಗ್ಬೋದು? ಇಲ್ಲ, ಅದು ಅವರು 302ಗೂ ಬರಲ್ಲ, 364ಗೂ ಬರಲ್ಲ, ಕಾನ್ಸ್ಪಿರಸಿಗೆ ಬರ್ತಾರೆ. ನಾನು ಅವಾಗಲೇ ಹೇಳಿದೆ, ಪವಿತ್ರ ಅವ್ರ ಸ್ಪಾಟಲ್ಲಿ ಇಲ್ಲ ಅಂದರೆ ಏನಾಗ್ತಿತ್ತು, 120B ನಾನೇನು ಹೇಳಿದೆ ಅಂದರೆ ಪ್ರಚೋದನೆ ಇನ್ ದ ಸೆನ್ಸ್ ಹಿಂಗೆ ಆಗಬೇಕು, ಹಿಂಗೆ ಮಾಡ್ತಿದ್ದಾರೆ, ಇವನಿಗೇನೋ ಪಾಠ ಕಲಿಸು, ಇವನಿಗೇನೋ ಬುದ್ಧಿ ಕಲಿಸು ಅಂತ ಹೇಳೋದು. ಸೊ ಅದರಿಂದ ಇನ್ನೊಬ್ಬ ಪ್ರಚೋದನೆ ಒಳಗಾಗಿ ಆ ಕ್ರೈಮ್ ಮಾಡೋದು. ಸೊ ಆ 120B ಒಳಗಡೆ ಬರ್ಬೋದು ಅಷ್ಟೇ. ಬಿಟ್ಟರೆ ಈ ಸ್ಪಾಟಲ್ಲಿ ನಾನು ಇರಲಿಲ್ಲ, ನಾನು ಹೇಳಿರಲಿಲ್ಲ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ, ಯಾರಾದರೂ ಇಷ್ಟು ಸಣ್ಣ ವಿಚಾರಕ್ಕೆ ಕೊಲೆ ಮಾಡ್ತಾರಾ ಅಂತ 100% ವಾದ ವಿವಾದಗಳು ನಡೀತವೆ. ಬಟ್ ಹೌ ಪೊಲೀಸ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ CCTV ದೃಶ್ಯಗಳಲ್ಲಿ ದರ್ಶನ್ ಅವರು ಪ್ರೆಸೆನ್ಸ್ ಏನಾದರೂ ಕಾಣಿಸುತ್ತಾ ಅಲ್ಲಿ? ಯಾಕಂದರೆ ಇದು 2 ಹಂತದಲ್ಲಿ ನಡೆದಿದೆ. ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಿದ್ದು, 11 ಗಂಟೆಯಿಂದ ಕೆಲವು ಗಂಟೆಗಳ ಕಾಲ ಅವನ ಮೇಲೆ ಹಲ್ಲೆ ಆಗಿದೆ. ತದನಂತರ ಅಲ್ಲಿಗೆ ದರ್ಶನ್ ಅವರು ಮತ್ತು ಪವಿತ್ರ ಅವರು 3 ಗಂಟೆ ಸಮಯದಲ್ಲಿ ಬಂದು ಹೋಗಿದ್ದಾರೆ ಅಂತ ವಿಷಯ ಕೇಳಿಬರ್ತಿದೆ. ಅದಾದ ನಂತರ 7 ಗಂಟೆಗೆ ದರ್ಶನ್ ಅವರು ಪವಿತ್ರ ಅವ್ರ ಸ್ಪಾಟಲ್ಲಿ ಇರಲಿಲ್ಲ. 7 ಗಂಟೆಗೆ ಮತ್ತೆ ಇವರು ಡ್ರಿಂಕ್ಸ್ ಮಾಡಿಕೊಂಡು ಅವನ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಟೈಮ್ನಲ್ಲಿ ಹೀಗೆ ಅವನು ಮರ್ಡರ್ ಆಗಿದೆ, ಸಾವನ್ನಪ್ಪಿದ್ದಾನೆ. ಸೊ ಅದಾದ ನಂತರ ಇದನ್ನು ತಗೊಂಡೋಗಿ ಈ ಮೋರಿಯಲ್ಲಿ ಹಾಕಿದ್ದಾರೆ ಅಂತ ಇವಾಗ ಬರ್ತಾ ಇರೋ ವಿಷಯ. ಅಂದರೆ ಮಾಧ್ಯಮಗಳ ವರದಿಯಂತೆ ಬರುತ್ತಿರುವ ಆರೋಪಗಳು ಹೀಗಿದೆ. ಸೊ ಇದಾದರೂ ಸಹಿತ ವಾಟ್ ಎವರ್ ದ ಸೆಕ್ಷನ್ಸ್ ಇಟ್ ಕಮ್ಸ್. ಅಂದರೆ ಅಫಿಷಿಯಲಿ ಎಲ್ಲದಕ್ಕೂ ನೀವು ಪೊಲೀಸವರೇ ಹೇಳಬೇಕಾಗತ್ತೆ. FIR ಕಾಪಿ ಕೈಗೆ ಸಿಗೋ ತನಕ ಯಾರು ಏನು ಎಂತ ಹೇಗೆ ಏನು ಹೇಳಲಿಕ್ಕಾಗಲ್ಲ. FIR ಕಾಪಿಯಲ್ಲಿ A1 ಯಾರು, A2 ಯಾರು, A3 ಯಾರು, A4 ಯಾರು, 13 ಜನರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪಾತ್ರ, ಯಾವ್ಯಾವ ಅಂಡರಲ್ಲಿ ಯಾವ್ಯಾವ ಸೆಕ್ಷನಲ್ಲಿ ಯಾರ್ಯಾರು ಬರ್ತಾರೆ ಅಂತ ಫಿಟ್ ಆಗಿದ್ದಾರೆ ಅನ್ನೋದು ನೋಡಿದ ಮೇಲೆ ಮುಂದಿನ ಕ್ರಮಗಳನ್ನು ಪೊಲೀಸರು ಜರುಗಿಸೋಕ್ಕಾಗೋದು. ಅಟ್ ದ ಸೇಮ್ ಟೈಮ್ ಕೋರ್ಟ್ ಸಹ ನಿರ್ಧಾರ ಮಾಡೋಕ್ಕಾಗೋದು. ಅಂದರೆ ಒಂದು ಈ ಪ್ರಕರಣದಲ್ಲಿ ಒಂದು ವಿಪರ್ಯಾಸ ಅನ್ಸೋದು ನನಗೆ ಏನಪ್ಪ ಅಂತಂದರೆ, ದರ್ಶನ್ ಅವರ ಅಪ್ಪಟ ಅಭಿಮಾನಿನೇ ಸಾವಿಗೀಡಾಗಿರೋದು, ಅದರಲ್ಲಿ ದರ್ಶನ್ ಅವರ ಹೆಸರು ತಳಕ ಹಾಕೊಂಡ್ಬಿಟ್ಟಿರೋದು ಎಲ್ಲೋ ವಿಪರ್ಯಾಸ ಅನ್ಸಲ್ವಾ? ಅಂದರೆ ಎಲ್ಲೋ ದರ್ಶನ್ ಅವರ ಫೋಟೋಗಳನ್ನು ಪವಿತ್ರ ಗೌಡ ಅವರು ಅಪ್ಲೋಡ್ ಮಾಡೋದಾಗಿರ್ಬೋದು, ಅದಕ್ಕೆ ದರ್ಶನ್ ಅವರ ಫ್ಯಾನ್ಸ್ಗಳು ಕಿಡಿಕಾರೋದಾಗಿರ್ಬೋದು, ಮಾಡಬೇಡಿ ನಮ್ಮ ಬಾಸ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನೋದಾಗಿರ್ಬೋದು, ಇದೆಲ್ಲ ಒಬ್ಬ ಅಭಿಮಾನಿಗಳಾಗಿ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಅದನ್ನೇ ಹೇಳಿದೆ. ಇದಾದ ಮೇಲೆ ಇನ್ನೊಂದು ಮಾಧ್ಯಮ ವರದಿಯ ಪ್ರಕಾರ ಪವಿತ್ರ ಅವರಿಗೆ ಇನ್ಸಿಡೆಂಟ್ ಆದಮೇಲೆ ದರ್ಶನ್ ಅವರು ಪವಿತ್ರ ಅವ್ರ ಮೇಲೂ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲ ನಿನ್ನಿಂದಾಗಿದ್ದು ಅಂತ. ಅಂದರೆ ಆ ಕ್ಷಣದಲ್ಲಿ ಏನೋ ಮಿಸ್ಟೇಕ್ ಆಗಿರಬಹುದು, ಆದರೆ
ಯಾರೋ ಕೊಟ್ಟ ಪ್ರಚೋದನೆಗೆ ಒಳಗಾಗಿ ಈ ಥರದ್ದೊಂದು ಇನ್ಸಿಡೆಂಟ್ ನಡೆದೋಯ್ತು, ಇಷ್ಟು ಕೆಟ್ಟ ಇನ್ಸಿಡೆಂಟ್ ಆಗೋಯ್ತು ಅಂತ ಹೇಳಿ ಅವ್ರಿಗೆ ಹೊಡೆದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ನೆನ್ನೆ ಡಿಸ್ಚಾರ್ಜ್ ಆಗಿದ್ರು ಅನ್ನುವ ಮಾಹಿತಿಯೂ ಬರ್ತಾ ಇದೆ. ಸೊ ಇಲ್ಲಿ ಆ ಕ್ಷಣಕ್ಕೆ ಯಾರು ಇಂಪಾರ್ಟೆಂಟು, ನನಗೆ ಅಭಿಮಾನಿ ಇಂಪಾರ್ಟೆಂಟಾ ಅಥವಾ ಪವಿತ್ರ ಇಂಪಾರ್ಟೆಂಟಾ? ಸೊ ಯಾರಿಗೂ ಸಹಿತ ನನ್ನ ಪ್ರಕಾರ ಕೊಲೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕರೆದ್ಬಿಟ್ಟು ಆಗಿದೆ ಅಂತ ಹೇಳೋದು ಕಷ್ಟ, ಯಾಕಂದರೆ ಜಸ್ಟ್ ಒಂದು ಕಮೆಂಟ್ ಇಶ್ಯೂಗೋಸ್ಕರ. ಬಟ್ ಒಂದು ಮನುಷ್ಯ ಡ್ರಿಂಕ್ಸ್ ಮಾಡಿದ ಮೇಲೆ ಅವನು ಹಲ್ಲೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ, ಅದರಲ್ಲೂ ಒಂದು 4-5 ಜನ ಸೇರಿಕೊಂಡಾಗ, ಅದು ನೀವು ನೋಡ್ತಾ ಇದ್ರೆ ಒಬ್ಬೊಬ್ರನ್ನ ವೀಡಿಯೋದಲ್ಲಿ ಎಲ್ಲ ಗಾತ್ರದಲ್ಲಿ ಸರಿಯಾಗಿರೋರು, ಎಲ್ಲ ಫಿಟ್ ಬಾಡೀಸ್, ಒಂದು ಹೊಡೆತ ಮಿಸ್ ಆಗಿ ಮರ್ಮಾಂಗಕ್ಕೆ ಬಿದ್ದಿದ್ರೆ, ಮನುಷ್ಯ ತಡ್ಕೊಳಕ್ಕಾಗದೆ ಆ ನೋವಿಗೆ ಸಾವನ್ನಪ್ಪಿದ್ರೆ, ಅದಕ್ಕೆ ಒಂದು ಉದಾಹರಣೆಯಾಗಿ ಈ ರೇಣುಕಾಸ್ವಾಮಿ ಇವತ್ತು ನಿಂತ್ಕೋತಾರೆ. ಇದು ಮಿಕ್ಕ ಎಲ್ಲ ನಟರಿಗೂ, ನಟರ ಅಭಿಮಾನಿಗಳಿಗೂ ಈ ಪ್ರಕರಣ ಒಂದು ಪಾಠ ಆಗಬಹುದು. ಇಲ್ಲಿ ಒಬ್ಬೊಬ್ಬ ನಟನ ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಅನ್ಫಾರ್ಚುನೇಟ್ಲಿ ಹೆಂಗೆ ಅಂತಂದರೆ, ದರ್ಶನ್ ಅವ್ರ ವಿಚಾರದಲ್ಲಿ ಇದು ರಿಪೀಟೆಡ್ಲಿ ಅವ್ರು ಒಂದಲ್ಲ ಒಂದು ಟ್ರಬಲ್ ಬರ್ತಾನೆ ಇದೆ, ಆಗ್ತಾನೆ ಇದೆ. ಟ್ರಬಲ್ ಅಂದರೆ ಅದು ಸ್ವಯಂಕೃತ, ಕೆಲವೊಂದು ಸಲ ಅವ್ರದ್ದಲ್ಲದ ತಪ್ಪಿಗೆ, ಅವ್ರು ಮಾಡಿರೋ ತಪ್ಪಿಗೆ, ಕೆಲವು ಸಲ ಅವ್ರದ್ದಲ್ಲದ ತಪ್ಪಿಗೆ. ಸೊ ಇದು ನನ್ನ ಪ್ರಕಾರ ಸ್ವಯಂಕೃತನೇ. ಇದು ಆಗಿದ್ದರೆ, ನಾನು ಹೇಳ್ತಾ ಇರೋದು ಆರೋಪ ನಿಜಾನೇ ಅಂತ ಆಗಿದ್ದರೆ ಸ್ವಯಂಕೃತ ಆಗುತ್ತೆ. ಸೊ ಹಿ ಶುಡ್ ಫೇಸ್ ಇಟ್ ಅಷ್ಟೇ. ಇನ್ನು ಉಳಿದ ನಟರು ಅಂತಂದರೆ, ಅಭಿಮಾನದ ಪರಾಕಾಷ್ಠೆಗೆ ಅಭಿಮಾನಿ ಏನು ಬೇಕಾದರೂ ಮಾಡ್ತಾನೆ. ನಾನು ಅದು ಬೆಳಗ್ಗೆ ನನ್ನ ಆಫೀಸಲ್ಲಿ ಅದನ್ನೇ ಮಾತಾಡ್ತಾ ಇದ್ದೆ. ಇಲ್ಲಿ ಸಿಂಪಲ್, ಯಾರೋ ಒಬ್ಬ ಕಮೆಂಟ್ ಹಾಕ್ದ, ಆ ಥರದ ನೆಗೆಟಿವ್ ಕಮೆಂಟ್ಗಳು ಸೆಲೆಬ್ರಿಟಿಗಳಿಗೆ ಸಹಜ. ಅದನ್ನು ಇಗ್ನೋರ್ ಮಾಡಿಬಿಟ್ಟಿದ್ರೆ ಆಗಿತ್ತೇನೋ, ಇದನ್ನು ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇತ್ತಾ ಅಂತ ಪ್ರಶ್ನೆ ಬರುತ್ತೆ, ಆರೋಪ ಸಾಬೀತಾದರೆ. ದಟ್ಸ್ ಇಟ್. ಅದರ್ವೈಸ್ ಇನ್ನೆಲ್ಲವೂ ಕಾನೂನಾತ್ಮಕ ಕ್ರಮಗಳೇ ನಡಿಬೇಕಿಲ್ಲಿ. ಕಾನೂನಾತ್ಮಕವಾಗಿ ಏನೇನು ಆಗಬೇಕು, ಯಾವ್ಯಾವ ಸೆಕ್ಷನ್ಗಳು ಹಾಕಬೇಕು, ಏನೇನು ಮಾಡಬೇಕು, ಅದನ್ನು ಪೊಲೀಸ್ನವ್ರು ನಿರ್ಧಾರ ಮಾಡ್ತಾರೆ, ಕೋರ್ಟ್ ನಿರ್ಧಾರ ಮಾಡುತ್ತೆ. ಸೊ ನಾವು ಅಂದ್ಕೊಂಡ ಹಾಗೆ ಇಲ್ಲಿ ಬೆಳಗ್ಗೆಯಿಂದ ಮಾಧ್ಯಮಗಳು ತೋರಿಸಿದ್ದೇ ಸತ್ಯವಾದರೆ 100% ದರ್ಶನ್ ಅವರು ಒಂದು 2-3 ತಿಂಗಳಂತೂ ಒಳಗಡೆ ಇರಬೇಕಾಗಿ ಬರುತ್ತೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಅಂದರೆ ಈ ಪ್ರಕರಣ ನಡೆದಿದೆಯೋ ನಡೆದಿಲ್ವೋ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಫಿಷಿಯಲ್ ಆಗಿ ಇದನ್ನು ಪೊಲೀಸ್ನವರೇ FIR ಕಾಪಿ ಕೈಗೆ ಸಿಕ್ಕಾದ್ಮೇಲೆ ಪೊಲೀಸ್ ಮೂಲಗಳಿಂದನೇ ಬರಬೇಕಾಗತ್ತೆ. ಇಲ್ಲಿಯವರೆಗೂ ಮಾಧ್ಯಮಗಳಲ್ಲಿ ಆಗ್ತಾ ಇರುವ ಚರ್ಚೆ, ಪ್ರಕರಣದ ಹಿಂದೆ ಮುಂದೆ ಏನೆಲ್ಲ ಆಗಿರಬಹುದು ಎನ್ನುವ ಊಹೆಯ ಆಧಾರದ ಮೇಲೆ ಈ ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಪ್ರಕರಣ ಆಗಿದ್ದೇ ನಿಜ ಆಗಿದ್ರೆ, ದರ್ಶನ್ ಅವರು ಅದರಲ್ಲಿ ಪಾಲ್ಗೊಂಡಿದ್ದೇ ಆಗಿದ್ರೆ, ಈ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಅವರು ಜೈಲನ್ನು ಸೇರಬೇಕಾಗತ್ತೆ. ಈ ಪ್ರಕರಣ ನಿಜ ಅಲ್ಲ, ಫೈನ್ ಅಂದರೆ ನಿಜ ಅಲ್ಲ ಅಂದರೆ ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಇಲ್ಲ, ದರ್ಶನ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಂದರೆ, ಎಗೇನ್ ಈ ಹಿಂದೆ ಎಷ್ಟು ಕೇಸ್ಗಳನ್ನ ಫೇಸ್ ಮಾಡಿ ಜಯಶಾಲಿಯಾಗಿ ಹೊರಗಡೆ ಬಂದಿದ್ದಾರೋ, ಈ ಕೇಸ್ನಲ್ಲೂ ಕೂಡ ಹಾಗೆ ದರ್ಶನ್ ಅವರು ಹೊರಗಡೆ ಬರ್ತಾರೆ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.